ಗಿರೀಶ್ ಸರ್, ನನಗೆ ಇವತ್ತು ಪ್ರಧಾನಿ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥ ಮೀಟಿಂಗ್ ವಿಚಾರದಲ್ಲಿ ಈಗ ಯುದ್ಧ ಅಂತಂದರೆ ಆ ದೇಶಕ್ಕೆ ಅದು ನಷ್ಟನೇ. ಯಾವ ದೇಶ ಯುದ್ಧ ಮಾಡಿದ್ರೂ ನಷ್ಟನೇ. ಆ ನಿಟ್ಟಿನಲ್ಲಿ ಹಣಕಾಸಿನ ವಿಚಾರವಾಗಿ ನಮ್ಮ ದೇಶ ಸದೃಢವಾಗಿದೆಯಾ? ಆ ನಿರ್ಧಾರವನ್ನು, ಯುದ್ಧದ ನಿರ್ಧಾರವನ್ನು ತಗೊಳ್ಬಹುದಾ? ಆರ್ಥಿಕ ಪರಿಣಾಮಗಳು ಏನೇನಾಗಬಹುದು? ಯಾವ ರೀತಿ ಜನಸಾಮಾನ್ಯರಿಗೆ ಇದರ ಎಫೆಕ್ಟ್ ಬೀಳ್ಬೋದು ಅಂತ ಸರ್? ನೋಡಿ, ಯುದ್ಧ ಅಂದರೆ ಎಕನಾಮಿಕಲಿ ದೇರ್ ವಿಲ್ ಬಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಡೆಫಿನೆಟ್ಲಿ ಯಾವುದೇ ದೇಶ ಆದರೂ ಇಂಪ್ಯಾಕ್ಟ್ ಆಗುತ್ತೆ. ಅಮೆರಿಕಾನು ಆಫ್ಘಾನಿಸ್ತಾನ್ ಮೇಲೆ ನೋಡಿ ಯಾಕೆ ಅವರು ವಾಪಸ್ ಹಿಂದೆ ತಗೊಂಡ್ರು ಅಂದರೆ ಅಲ್ಲಿನ ಎಕನಾಮಿಕ್ ಸಿಚುಯೇಷನ್ಸು ಎಲ್ಲ ನೋಡಿ ಇದ್ದಕ್ಕಿದ್ದಂಗೆ ವಾಪಸ್ ಬಾ ಅನ್ನೋ ಪರಿಸ್ಥಿತಿ ಬಂತು. ಯುಕ್ರೇನ್ಗೆ ಯಾಕೆ ಸಪೋರ್ಟ್ ಮಾಡ್ತಿಲ್ಲ ಅಂದ್ರೆ ಅವ್ರ ಹತ್ರನೇ ದುಡ್ಡಿಲ್ಲ ಕೊಡೋಕ್ಕೆ. ಸೊ ಆ ಒಂದು ಸ್ಥಿತಿಗೆ ಹೊಟ್ಟೋಗ್ತಾರೆ ವಾರ್ ಅಂತ ಶುರುವಾದರೆ. ಸೊ ಇವತ್ತಿನ ಚರ್ಚೆಯಲ್ಲಿ ಏನಾಗುತ್ತೆ, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಯಾಕೆ ಕರೆದಿದ್ದಾರೆ ಅಂದರೆ ಏನೇನು ಈಗ ಡಿಪ್ಲೊಮ್ಯಾಟಿಕ್ ಡಿಸಿಷನ್ಸ್ ತಗೊಂಡ್ರೆ ಯಾವ್ಯಾವ ಥರ ಆರ್ಥಿಕವಾಗಿ ನಾವು ಅನುಭವಿಸ್ತೀವಿ ಕಷ್ಟನ. ಹತ್ತತ್ರ ನಾವು 4,500 ಕೋಟಿ ಎಕ್ಸ್ಪೋರ್ಟ್ಸ್ ಮಾಡ್ತಿದ್ವಿ. ಅಫ್ಕೋರ್ಸ್ ಇಟ್ಸ್ ನಾಟ್ ಎ ಬಿಗ್ ಎಕ್ಸ್ಪೋರ್ಟ್ ನಾವು ಮಾಡ್ತಾ ಇದ್ದು. ಅದು ಎಲ್ಲೋ ಸಣ್ಣ ಮಟ್ಟ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಸಣ್ಣ ಮಟ್ಟದ ಏಟು. ಈಗ ಏರೋಪ್ಲೇನ್ ಅವರು ಏರ್ಲೈನ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ, ಏರಿಯಲ್ ಇದನ್ನ ಏರ್ ಸ್ಪೇಸ್ನ. ಸೊ ಈಗ 5 ತಿಂಗಳು ಬ್ಲಾಕ್ ಮಾಡಿದ್ದಕ್ಕೆ ನಮ್ಗಾಗಿದ್ದಂಥ ನಷ್ಟ 700 ಕೋಟಿ. ಬಾಲಾಕೋಟ್ ಸ್ಟ್ರೈಕಲ್ಲಿ 5 ತಿಂಗಳು ಅವ್ರು ಬ್ಲಾಕ್ ಮಾಡಿದ್ದಕ್ಕೆ ನಮ್ಗಾಗಿದ್ದ ನಷ್ಟ 700 ಕೋಟಿ. ಅಂದ್ರೆ ವಿಮಾನ ಬಳಸ್ಕೊಂಡು ಹೋಗೋದಕ್ಕೆ ಹೆಚ್ಚು ಫ್ಯೂಯಲ್ ಬೇಕಾಗುತ್ತೆ. ವೆಸ್ಟರ್ನ್ ಕಂಟ್ರೀಸ್ಗೆ, ಈ ಸೌತ್ ಏಷ್ಯನ್ ಕಂಟ್ರೀಸ್ಗೆ ಹೋಗಕ್ಕೆ ಆ ಒಂದು ಇದನ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಪರ್ ಡೇ 400 ವಿಮಾನಗಳು ಹೋಗ್ತಿತ್ತು ಪರ್ ಡೇ. ಇವಾಗ ಕಮ್ಮಿ ಆಗಿರ್ಬೋದು, 100 or 200 ಆಗಿರ್ಬೋದು. ಅಫ್ಕೋರ್ಸ್ ಪಾಕಿಸ್ತಾನ್ಗೂ ಲಾಸ್ ಆಗುತ್ತೆ. ಯಾಕಂದ್ರೆ ಒಂದು ಏರೋಪ್ಲೇನ್ ನೀವು ಆ ದೇಶದ ಮೇಲೆ ಹೋದ್ರೆ ಯು ಹ್ಯಾವ್ ಟು ಪೇ ದ ನ್ಯಾವಿಗೇಷನ್ ಚಾರ್ಜಸ್. ಬೋಯಿಂಗ್ 737 ಸ್ಮಾಲ್ ಫ್ಲೈಟ್ ಆದ್ರೆ $580 ಆಗುತ್ತೆ. ದೊಡ್ಡ ಫ್ಲೈಟ್ ಆದ್ರೆ ಹತ್ತತ್ರ $1,200 $1,500 ಆಗುತ್ತೆ. ಸೊ ಪರ್ ಡೇ 100 ರಿಂದ 200 ಫ್ಲೈಟ್ ಬ್ಲಾಕ್ ಮಾಡ್ಕೊಂಡ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಈಗ ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದೀವಿ ಪಾಕಿಸ್ತಾನ್ ಏರ್ ಸ್ಪೇಸ್ ಅಲ್ಲಿ. ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಅದರಿಂದ ಆಗೋ ನಷ್ಟಗಳೇನು, ಅದರಿಂದ ಆಗೋ ಈ ತರ ಬೇಕಾದಷ್ಟು ಡಿಪ್ಲೊಮ್ಯಾಟಿಕ್ ಸ್ಯಾಂಕ್ಷನ್ಸ್ಗಳು ಹಾಕಿದ್ರೆ ನಮ್ಮ ದೇಶ ಹೇಗೆ ಅದನ್ನ ಎದುರಿಸ್ತದೆ, ಆ ಒಂದು ಡಿಫಿಸಿಟ್ನ ಯಾವ ಥರ ನಾವು ಮಾಡ್ತೀವಿ. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್. ಸೊ ಇದೆಲ್ಲ ಚರ್ಚೆಗಳು. ಅದಕ್ಕೆ ವಾರ್ ಟೈಮ್ನಲ್ಲೂ ವಾರ್ಗೆ ಅಂತ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತಲ್ಲ? ಹೌದು, ವಾರ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಒಂದು ವಾರ್ ಅಂತ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆ ದಿ ಅಕೌಂಟಿಂಗ್ ಪ್ರೊಸೀಜರ್ ಇನ್ ಮಿಲಿಟರಿ ವಿಲ್ ಚೇಂಜ್. ಇಟ್ ಇಸ್ ಕಾಲ್ಡ್ ವಾರ್ ಅಕೌಂಟ್. ವಾರ್ ಅಕೌಂಟ್ ಅಂತ ಇಟ್ ಇಸ್ ಕಾಲ್ಡ್ ವಾರ್ ಅಕೌಂಟ್ ಆ್ಯಂಡ್ ಫ್ರೀ ಫ್ಲೋ ಆಫ್ ಫಂಡ್ಸ್. ಈಗ ನೋಡಿ, ಡಿಫೆನ್ಸಿಗೆ ಕೊಟ್ಟಿರೋದು 6.65 lakh crores, which is actually 1.9% of GDP, which is very low compared to international standard. It is very low. Now additional funds have to be allotted to defense. That is why Nirmala Sitharaman is here. We will see later about the strategic impact of war. But immediately ಬೇಕಾಗಿರೋದು free flow of funds to defense. That has to be assured to the military. Only then they can go forward. That is the importance. ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಟೂರಿಸ್ಟ್ ಹೋಗುತ್ತೆ, ಲೈವ್ಲಿಹುಡ್ ಇರಲ್ಲ. ಆ ಲೈವ್ಲಿಹುಡ್ಗೆ ಬೇಕಾಗಿರುವಂತ ಹಣಕಾಸುಗಳು ಹೇಗೆ ಇದು ಮಾಡ್ತೀರಾ? ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ. ಅದಕ್ಕೆ ಹೇಳಿದ್ದು ಯುದ್ಧ ಅಂದ್ರೆ ಸಾಮಾನ್ಯದ ವಿಚಾರ ಅಲ್ಲ ಅಂತ. ಈಗ ನೋಡು, ಈಗ ಆಫ್ಟರ್ ಅಬ್ರಗೇಷನ್ ಆಫ್ ಆರ್ಟಿಕಲ್ 370 ಒಂಥರ ಅವ್ರದ್ದು ಜನರ ಖುಷಿಯಾಗಿ ಸೋ ಮಚ್ ಆಫ್ ಟೂರಿಸಮ್ ಹ್ಯಾಸ್ ಟೇಕನ್ ಪ್ಲೇಸ್. ಅವರೆಲ್ಲ ಸರ್ವವಿಧ ಸರ್ಕಾರ ಏನು ಕೊಡೋದು ಬೇಕಾಗಿಲ್ಲ. ದೇ ವರ್ ಸೆಲ್ಫ್ ರಿಲಯಂಟ್. ಹೌದು, ಕುದುರೆ ನಡೆಸಿದ್ರು, ರಿಕ್ಷಾ ಟ್ಯಾಕ್ಸಿ ನಡೆಸೋರು, ಹೋಟೆಲ್ ಲೇಕ್ದಲ್ಲಿ ಏನಂತಂದ್ರೆ ಶಿಕಾರ ಮಾಡೋರು ಎಲ್ಲ ಇದ್ದರು. ಎಲ್ಲರೂ ಏನಪ್ಪ ಸೆಲ್ಫ್ ರಿಲಯಂಟ್. ದೇವರ್ ಮನುಷ್ಯ ಬಿಸ್ನೆಸ್ ಮಾಡ್ತಾ ಅಗ್ದಿ ಹ್ಯಾಪಿಲಿ ಲಿವಿಂಗ್ ಇದ್ನಪ್ಪ ಅಂದ್ರೆ ಹೀಸ್ ಮೈಂಡ್ ವಿಲ್ ಬಿ ಕಾಮ್. ಈ ಡಸಂಟ್ ಶಿಫ್ಟ್ ಇಸ್ ಫೋಕಸ್ ಟು ಟೆರರಿಸಮ್. ಈ ಖಾಲಿ ಕುಂತ್ರಲ್ಲ, ದೇ ಕ್ಯಾನ್ ಬಿ ಹೈರ್ಡ್ ಫಾರ್ ಟೆರರಿಸಮ್. ಮೊದಲು ಏನ್ ಮಾಡ್ತಿದ್ರೆ ದಿವಸಕ್ಕೆ 100 ಕಲ್ಲು ಹೋಗಿದ್ರೆ ಇಟ್ ಈಸ್ ಈಗ ಟ್ವೀಟ್ ಮಾಡ್ತಾರೆ ನೋಡ್ರಿ. ಇದು ಡಿಜಿಟಲ್ ಪತ್ರ ಭಾಷೆ ಅಂತ ಹೇಳ್ತೀವಿ. ಟ್ರೋಲ್ ಮಾಡೋದು, ಟ್ವೀಟ್ ಮಾಡೋದು. ಇಲ್ಲಿ ಕೆಲವೊಂದು IT ಗ್ರೂಪ್ಸ್ ದಲ್ಲಿ ಅದ್ರಂಗ ಖಾಲಿ ಯೂತ್ಸ್ ಏನಿದ್ರಪ್ಪ ಅಂತಂದ್ರೆ ದಿಮಾಗ್ ಖರಾಬ್ ಆಗಿ ಮತ್ತೆ ಅದು ವಾಪಸ್ ಈಗ ನಾವು ಟೇಸ್ಟೆಡ್ ಮನಿ, ಒನ್ಸ್ ಯು ಟೇಸ್ಟೆಡ್ ಮನಿ ಗೋ ಬ್ಯಾಕ್ ಅಗೇನ್. ಈಗ ಏನ್ ಮಾಡುತ್ತೆ ಈಗ ಏನಂತಂದ್ರೆ ಮನುಷ್ಯ ಆಕ್ಯುಪೈಡ್ ಇದ್ನಂತಂದ್ರೆ ಯು ವಿಲ್ ನಾಟ್ ಶಿಫ್ಟ್ ಟುವರ್ಡ್ಸ್ ಟೆರರಿಸಮ್. ಪವರ್ಟಿ, ಅನ್ಎಜುಕೇಟೆಡ್,
ಒಂಥರ ಮೈಂಡ್ ವಾಶ್, ಇವೆಲ್ಲ ಈ 3 ಫ್ಯಾಕ್ಟರ್ಸ್ ಅವ್ನು ಟೆರರಿಸಮ್ ಮತ್ತೆ ವಾಪಸ್ ಹೋಗ್ತಾನೆ. ದಟ್ ಇಸ್ ವಾಟ್ ಪಾಕಿಸ್ತಾನ್ ಇಸ್ ಏಮಿಂಗ್. ಇವ್ರು ಪ್ರಾಸ್ಪರಿಟಿ ಆಗ್ತಾ ಇದಾರಲ್ಲ, ಇವರು ಸ್ವಲ್ಪ ಜಗ್ಗಳನ್ನ ಇದನ್ನ. ಹೌದು ಹೌದು. ಇದರ ಮೂಲವನ್ನ ಹುಡುಕೊಂಡು ಹೋಗ್ತಾ ಇದ್ದಾಗ ಪಾಕಿಸ್ತಾನದವ್ರಿಗೆ ಏನ್ ಆಸಕ್ತಿ ಆರ್ಟಿಕಲ್ 370 ಮೇಲೆ ಅಂದಾಗ ಇಲ್ಲಿ ಬರುತ್ತೆ ಉತ್ತರ. ಪಾಕಿಸ್ತಾನ ಕಾಶ್ಮೀರದ ಜನ ಹಿಂದೆ ಹೆಂಗಿದ್ರು ಹಂಗೆ ಇರ್ಬೇಕು, ಅವ್ರಿಗೆ ಬಡವರಾಗೆ ಇರಬೇಕು, ದುಡ್ಡಿನ ರುಚಿಯನ್ನ ನೋಡಬಾರ್ದು. ಹಂಗಿದ್ದಾಗ್ಲೇ ಅವ್ರನ್ನ ಬ್ರೈನ್ ವಾಶ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಆಗಲ್ಲ. ಇಲ್ಲಿ ತನಕ ಹೆಂಗಾಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡಿನ ರುಚಿ ನೋಡಿದಾರ. ಹೌದು, ಪವರ್ಟಿಯಿಂದ ನೀನು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಅವ್ರಿಗೆ ಮುಂಜಾನೆ ಎದ್ದು ಕೂಡಲೇ ವಾಟ್ ಇಸ್ ಮೈ ಬ್ರೇಕ್ಫಾಸ್ಟ್ ಅಂತ ಅವ್ನಿಗೆ ಇದ್ದಿದ್ದಿಲ್ಲಪ್ಪ ಅಂದ್ರೆ ವಿಲ್ ಬಿ ಸ್ಲೇವ್ ಫಾರ್ 10 rupees ಆಲ್ಸೋ. ಸೊ ಆ ಟೈಪ್ ಮೊದಲು ಪುಷ್ ದಮ್ ಟು ಏನಂತಂದ್ರೆ ನಮ್ಗೆ ಏನಪ್ಪ ಅಂದ್ರೆ ಈಗ ಪ್ರಾಸ್ಪರಿಟಿ ಬೇಕು. ಅಲ್ಲಿ ಬೂಮಿಂಗ್ ಇಂಡಸ್ಟ್ರಿ ಇರಲಿಕ್ಕಿಲ್ಲ, ಒಂಥರ ಲೈಫ್ ಇರಬೇಕು, ಟೂರಿಸಮ್ ಅದು ಇದು ಏನಂತಂದ್ರೆ ಇನ್ಫ್ಯಾಕ್ಟ್ ಎಲ್ಲ ಹ್ಯಾವ್ ಟು ಅಗೇನ್ ರಿವೈವ್ ಏನಪ್ಪ ಅಂದ್ರೆ ಟೂರಿಸಮ್ ದೇರ್. ಹಾಗಾದ್ರೆ ಸರ್, ಈಗ ಕಳೆದ 9 ದಿವಸದಿಂದ 80% 85% ಟೂರಿಸಂ ಬಿದೋಗ್ಬಿಟ್ಟು ಇಲ್ವೇ ಇಲ್ಲ, ಹೆಚ್ಚು ಕಡಿಮೆ. ಹಾಗಾದ್ರೆ ಪಾಕಿಸ್ತಾನ ತನ್ನ ಏಮನ್ನ ಸಕ್ಸೀಡ್ ಮಾಡ್ತಾ ಹಾಗಾದ್ರೆ ಪಾರ್ಟ್ಲಿ ಆಗುತ್ತೆ. ಯಾಕಂದ್ರೆ ಅವರು ಹೇಳಿದ್ರಲ್ಲ, ದೆಲ್ ಬಿ ವ್ಯಾಕ್ಯೂಮ್, ಫೈನಾನ್ಷಿಯಲ್ ವ್ಯಾಕ್ಯೂಮ್. ಈಗ ಅವ್ರು ಏನ್ ಬೆಳೀತಾರೆ ಕಾಶ್ಮೀರದಲ್ಲಿ, ಅವರ ಸೇಬು, ಬಾದಾಮ್, ಅಕ್ರೋಟ್, ಕೇಸರಿ ಅದೆಲ್ಲ ಟೋಟಲಿ 7,000 crores. But from tourism they were getting 8,000 crores. Annually. So now that 8,000 crores is ಢಮಾರ್ for next 2 years. ಸ್ವಲ್ಪ ಅದನ್ನ ಕಂಪೆನ್ಸೇಟ್ ಮಾಡಬೇಕಲ್ವಾ. ಈಗ ಅವ್ರು ಹೇಳಿದಾಗ ಡೋಂಟ್ ಲೀವ್ ದೆಮ್ ವಿತ್ ಎಂಟಿ ಮೈಂಡ್, ಕೀಪ್ ದೆಮ್ ಆಕ್ಯುಪೈಡ್ and give them it is a cost, it is a additional cost of the cost of the war. ರೈಟ್ ಸರ್. So we have to maintain ಪಾಕಿಸ್ತಾನ ಬಾಯ್ ಬಿಟ್ರೆ ನಾವು ಅಣುಬಾಂಬ್ ಹಾಕ್ತೀವಿ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ನನ್ಗಿರುವಂತ ಮೂಲ ಪ್ರಶ್ನೆ, ಈ ಭಾರತ ಮತ್ತು ಪಾಕಿಸ್ತಾನದ ಅಣುಬಾಂಬಿನ ನಿಯಮ ಏನ್ ಹೇಳುತ್ತೆ ಅಂತ. ನೋಡಿ, ನಮ್ಮ ಡಾಕ್ಟ್ರೈನ್ ಇಸ್ ವೆರಿ ಕ್ಲಿಯರ್, ನೋ ಫಸ್ಟ್ ಯೂಸ್ ಆಫ್ ದಿ ನ್ಯೂಕ್ಲಿಯರ್ ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ದೇಶಕ್ಕೆ ಕೆಮಿಕಲ್ ಅಟ್ಯಾಕೋ, ಬಯಾಲಜಿಕಲ್ ಅಟ್ಯಾಕೋ, ಇಲ್ಲ ನ್ಯೂಕ್ಲಿಯರ್ ಅಟ್ಯಾಕೋ ಆ ಥರ ಆದರೆ. ಬಟ್ ದೇರ್ ಆರ್ ಸಮ್ ಕ್ಲಾಸಸ್, ನಿಜವಾಗ್ಲೂ ದೇಶಕ್ಕೆ ತೊಂದರೆ ಬಂದರೆ ವಿ ಕ್ಯಾನ್ ಯೂಸ್ ಇಟ್ ಅಂತಲೂ ಕೆಲವು ಕಡೆ ಇದಾವಂತೆ. ಅಂದ್ರೆ ಒಂದು ನೋಡಿ, ನಮ್ಮದು ನೋ ಫಸ್ಟ್ ಯೂಸ್ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಅಂತ ಇದೆ, ದಟ್ ಇಸ್ ಫಾರ್ ಓಪನ್ಲಿ ಅವೈಲೇಬಲ್. ಬಟ್ ದ ಹಿಡನ್ ಕ್ಲಾಸ್ ಏನಿದೆ ಅಂತಂದ್ರೆ, ಸಪೋಸ್ ಯು ಹ್ಯಾವ್ ವೆರಿ ಹಾರ್ಡ್ ಇಂಟೆಲಿಜೆನ್ಸ್ ದಟ್ ದೇ ಆರ್ ಗೋಯಿಂಗ್ ಟು ಯೂಸ್ ಅ ನ್ಯೂಕ್ಲಿಯರ್ ವೆಪನ್, ಪ್ರಿಯಂಪ್ಟ್ ಮಾಡಿ ಯು ಕ್ಯಾನ್ ಬಿ ದ ಫಸ್ಟ್ ಯೂಸರ್. ಆ ಥರ ಕೆಲವು ಕ್ಲಾಸಸ್ ಇದಾವೆ. ಎರಡು ವಿಚಾರಗಳು ಮಾತ್ರ ನನಗಿನ್ನು ಬಾಕಿ ಇದೆ. ಒಂದು, ಯುದ್ಧ ಘೋಷಣೆಯಾದರೆ ನಾಗರಿಕರಿಗೆ ಆಗ್ತಕ್ಕಂಥ ತೊಂದರೆ ಏನು, ಪಬ್ಲಿಕ್ಸ್ಗೆ ಆಗ್ತಕ್ಕಂಥ ತೊಂದರೆ ಏನು? ಜನ ಎಲ್ಲ ಹುಚ್ಚೆದ್ದು ಯುದ್ಧ ಮಾಡಿ ನಾಳೆ ಯುದ್ಧ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಾ?